ಏನೋ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮಂಡ್ಯ ನಾಯಕರ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಸಹಜವಾಗಿ ಹೋಟೆಲ್ಗೆ ಬಂದಿದ್ದಾಗ ಎಲ್ಲರೂ ಸಿಕ್ಕಿದ್ರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಶಿವರಾಮೇಗೌಡ ಕೊಟ್ಟಿರುವಂತಹ ಹೇಳಿಕೆ ಇದು. LR ಶಿವರಾಮೇಗೌಡ ಮಂಡ್ಯದ JDS ಸಂಸದ, ಉಭಯ ಕುಶಲೋಪರಿಯನ್ನ ವಿಚಾರಿಸಿದ್ದೀನಿ ಅಷ್ಟೇ ಅಂತ ಶಿವರಾಮೇಗೌಡ ಹೇಳ್ತಾ ಇದ್ದಾರೆ. ನನ್ನನ್ನ ಯಾರು ಸಹ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾನು HD ದೇವೇಗೌಡರ ಕುಟುಂಬದ ಸಕ್ರಿಯ ಸದಸ್ಯ. ಯಾವುದೇ ಕಾರಣಕ್ಕೂ ಕೂಡ ನಿಖಿಲ್ ಅವರ ಬದಲಾವಣೆ ಇಲ್ಲ. ಸುಮಲತಾ ಬಗ್ಗೆ ನಾನು ಮಾತನಾಡೋದಕ್ಕೆ ಹೋಗೋದಿಲ್ಲ ಅಂತ ಎಲ್ಲ ಶಿವರಾಮೇಗೌಡ ಹೇಳ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಹೇಳಿದ್ದು ಇಂಥ ಸಂದರ್ಭದಲ್ಲಿ, ಅಂದ್ರೆ ಈ ಚುನಾವಣೆ ಸಂದರ್ಭದಲ್ಲಿ ಇದೊಂದು ಕೇವಲ ಅಚಾನಕ್ ಆಗಿ ನಾನು ಸಿಕ್ಕಿದ್ದು, ಅದಾದ್ಮೇಲೆ ಕೇವಲ ಉಭಯ ಕುಶಲೋಪರಿಯನ್ನ ವಿಚಾರಿಸೋಕೆ ಬಂದಿದ್ವಿ, ಇದೊಂದು ಕ್ಯಾಶುವಲ್ ಮೀಟ್, ಈ ಥರದ್ದೆಲ್ಲ ಮಾತಿರುತ್ತಲ್ಲ, ಇದನ್ನು ಜನ ಯಾರೋ ಅಷ್ಟು ಸುಲಭಕ್ಕೆ ಒಪ್ಪೋದಿಲ್ಲ. ಇದೆಲ್ಲ ಬೇರೆನೇ ಅರ್ಥ ಕೊಡ್ತಾ ಇರುತ್ತೆ ಈ ಥರದ ಮೀಟ್ ಆಗುವಂಥದ್ದು, ಅದು ಕೊನೆ ಸಂದರ್ಭದಲ್ಲಿ. ಆದರೆ ಇವತ್ತು LR ಶಿವರಾಮೇಗೌಡರು BJPಯ ಶಾಸಕ ಒಂದಷ್ಟು ನಾಯಕರ ಜೊತೆಗೆ ಸಭೆಯನ್ನ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಯಾಕೆ ಹೋಗಿದ್ರು ಅನ್ನುವಂಥದ್ದೇ ಇರುವಂಥ ಪ್ರಶ್ನೆ. ಅದೇ LR ಶಿವರಾಮೇಗೌಡರು ಹೇಳ್ತಾ ಇರುವ ಪ್ರಕಾರವಾಗಿ, ನಾನು ಶಾಸಕ ಅಶ್ವಥ್ ನಾರಾಯಣ ಅವರನ್ನ ಏನು ಭೇಟಿಯಾಗಿ ಬಂದಿದ್ದಲ್ಲ, ಅಲ್ಲಿ ನಾನು ಇದ್ದೆ, ಆ ಟೈಮ್ನಲ್ಲಿ ಅವ್ರು ಸಭೆ ನಡೆಸ್ತಾ ಇದ್ರು, ಸಿಕ್ಕಿದಾರಷ್ಟೇ, ನನ್ನ ಕೊಂಡ್ಕೊಳ್ಳೋಕ್ಕೆಲ್ಲ ಆಗಲ್ಲ ಅಂತ ಇತ್ತೀಚೆಗೆ ತಾನೇ JDSಗೆ ಬಂದಂಥ ಅನ್ನತಳ್ಳಿ ಸಂಸದ ಆದಂಥ LR ಶಿವರಾಮೇಗೌಡರು ಹೇಳ್ತಾ ಇದ್ದಾರೆ. ನಾನು ಗೋಲ್ಡ್ ಪಿಂಚ್ಗೆ ಊಟಕ್ಕೆ ಬಂದಿದ್ದೆ. ನಾನು ಮಾಮೂಲಿಯಾಗಿ ಎಲ್ಲರೂ ಮಧ್ಯಾಹ್ನದ ಹೊತ್ತು ಊಟಕ್ಕೆ ಮನೆಗೆ ಹೋಗದೇ ಇದ್ದರೆ ಗೋಲ್ಡ್ ಪಿಂಚ್ಗೆ ಬಂದು ಹೋಗ್ತಕ್ಕಂಥ ವಾಡಿಕೆ. ಅಲ್ಲಿ ನಮ್ಮ ರಾಜುಗೌಡ, ಅಮರೇಶ್ವರ ನಾಯಕ್, ರಾಜ ಅಮರಪ್ಪ ನಾಯಕ್, ಅಮರೇಶ್ವರ ನಾಯಕ್, ನಮ್ಮ ಬಂಡಿ ಸಿದ್ದೇಗೌಡರು, ಚಲುವರಾಯ ಸ್ವಾಮಿ ಈಗ ಸಿಕ್ಕಿದ್ರು ನನಗೆಲ್ಲರೂ ಸಿಕ್ಕಿ ಮಾತಾಡಿ ಹಲೋ ಉಭಯ ಕುಶಲೋಪರಿನ ವಿಚಾರ ಮಾಡಿದ್ದೀವಿ. ನನ್ನ ಪಾಡಿ ನಾನು ಎದ್ದು ನಾನು ಬೇರೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಕಾರ್ಯಕ್ರಮಕ್ಕೆ ಅವ್ರು ಅಲ್ಲೇ ಕುಳಿತು ಮಾತಾಡ್ತಾ ಇದ್ದಾರೆ. ಜೊತೆಲಿ ಊಟ ಮಾಡಿದ್ರೆ ಹೇಗೆ? ನಾವು ಬೇರೆ ಊಟ ಮಾಡಿದ್ರು, ಅವ್ರು ಬೇರೆ ಊಟ ಮಾಡಿದ್ರು. ನನ್ನನ್ನೇ ಯಾರು ಕೊಂಡ್ಕೊಳ್ಳೋಕ್ಕಾಗಲ್ಲ ರೀ. ನಾನು ಜನತಾದಳದ ಸಕ್ರಿಯವಾಗಿರ್ತಕ್ಕ, ನಾನು ಒಂದು ಪ್ರಶ್ನೆ ಕೇಳಿ ಇಲ್ಲಿ, ನಾನು ಜನತಾದಳದ ಪರ್ಮನೆಂಟ್ ಸಕ್ರಿಯವಾಗಿರ್ತಕ್ಕಂಥ ದೇವೇಗೌಡರ ಮನೆ ಒಬ್ಬ ಸದಸ್ಯ. ಇದೆಲ್ಲರೂ ಶಿವರಾಮೇಗೌಡರು ಹೇಳ್ತಾ ಇರುವಂತ ಮಾತು. ಅದಕ್ಕೆ ಹೇಳಿದ್ದು ಈ ಚುನಾವಣೆ ಸಂದರ್ಭದಲ್ಲಿ ಕ್ಯಾಶುವಲ್ ಮೇಟ್, ಉಭಯ ಕುಶಲೋಪರಿ, ಈ ಥರದೆಲ್ಲ ಬೇರೆನೇ ಅರ್ಥಗಳಿರುತ್ತವೆ. ಬಟ್ ಅವ್ರು ಹೇಳ್ತಾ ಇರುವಂತ ಮಾತಿಗೂ ಅವ್ರು ನಡ್ಕೊಂಡಂತ ರೀತಿಗೂ ಸಾಮ್ಯತೆ ಇದೆಯಾ? ಪ್ರಸನ್ನ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಪ್ರಸನ್ನ, ಅವ್ರು ಹೇಳ್ತಾ ಇರುವಂತೆ ನಾನು ಬಂದಿದ್ದೆ, ಆ ಟೈಮ್ನಲ್ಲಿ ಅವರೆಲ್ಲ ಸಿಕ್ಕರು ಅನ್ನುವಂತ ಹೇಳ್ತಾ ಇದ್ದಾರೆ. ಇದು ಸತ್ಯಕ್ಕೆ ಎಷ್ಟು ಹತ್ತಿರವಾದಂತ ಮಾತು ರೀತಿ ಅನ್ಸುತ್ತೆ ಮೇಲ್ನೋಟಕ್ಕೆ? ಪ್ರಸನ್ನ, ನೀವು ಅಲ್ಲಿದ್ದಂತ ಸಂದರ್ಭದಲ್ಲಿ ಏನು ಗಮನಕ್ಕೆ ಬಂತು? ಮಲ್ತೇಶ್, ಇವತ್ತು ಸ್ವಲ್ಪದ ಘಟನೆ ಮತ್ತು ಮಂಡ್ಯ ರಾಜಕಾರಣವನ್ನ ಹತ್ತಿರದಿಂದ ಗಮನಿಸ್ತಾ ಇರುವಂತವರಿಗೆ ಸಾಕಷ್ಟು ಅನುಮಾನಗಳು ಮೂಡುವಂತಹ ಘಟನೆ ಇವತ್ತು ನಡೆದಿದೆ. ಒಂದು ಸಿಟಿ ಹೋಟೆಲ್ಗೆ ಹಾಲಿ ಸಂಸದರಾಗಿರುವಂತಹ JDSನ LR ಶಿವರಾಮೇಗೌಡ ಅವರು ಮತ್ತು ಚಲುವರಾಯ ಸ್ವಾಮಿ, ಮಾಗಡಿ ಬಾಲಕೃಷ್ಣ ಸೇರಿದಂತೆ ಕಾಂಗ್ರೆಸ್ನ ಮುಖಂಡರು ಇವತ್ತು ಸಭೆ ಸೇರಿ ಮಾತುಕತೆಯನ್ನ ನಡೆಸಿದ್ರು. ಇದೇ ಸಂದರ್ಭದಲ್ಲಿ BJPಯ ಶಾಸಕರು ಕೂಡ ಹಾಜರಿದ್ರು, ಮಾಜಿ ಶಾಸಕರು ಕೂಡ ಹಾಜರಿದ್ರು. ಇವರೆಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡಿ ಸಭೆಯನ್ನ ನಡೆಸಿದ್ದಾರೆ. ಮಂಡ್ಯ ರಾಜಕಾರಣದಲ್ಲಿ ಸುಮಲತಾ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನಡುವೆ ಏನು ಒಂದು ರೀತಿಯ ಚುನಾವಣಾ ಪೂರ್ವ ಯುದ್ಧ ಶುರುವಾಗಿದೆ. ಈ ಒಂದು ಸಂದರ್ಭದಲ್ಲೇ ಈ ರೀತಿಯ ಒಂದು ಬೆಳವಣಿಗೆ ಸಾಕಷ್ಟು ಅನುಮಾನಗಳನ್ನ ಮುಗಿಸಿದೆ. ಇದಾದ ನಂತರ ಸಭೆ ಮುಗಿಸಿ ಹೊರಬಂದಂತಹ LR ಶಿವರಾಮೇಗೌಡರು ಮಾತ್ರ ಇದೆಲ್ಲವನ್ನೂ ಕೂಡ ತಳ್ಳಿ ಹಾಕಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಉದ್ದೇಶಪೂರ್ವಕವಾಗಿ ಬಂದಿಲ್ಲ, ಸಹಜವಾಗಿ ಊಟಕ್ಕೆ ಅಂತ ಬಂದಿದೆ. ಇದೇ ಸಂದರ್ಭದಲ್ಲಿ ಉಳಿದಂತಹ ಕಾಂಗ್ರೆಸ್ ಮುಖಂಡರು ಇದ್ರು, BJPಯ ಮುಖಂಡರು ಇದ್ರು, ಅವರೆಲ್ಲರ ಜೊತೆಗೆ ಊಟ ಮಾಡಿದ್ದೇನೆ. ಇದರ ಹೊರತಾಗಿ ಉಭಯ ಕುಶಲೋಪರಿಯನ್ನ ವಿಚಾರಿಸಿದ್ದೇವೆ ಹೊರತು ಬೇರೆ ಯಾವ ರಾಜಕಾರಣವನ್ನು ಕೂಡ ಮಾತನಾಡಿಲ್ಲ ಅನ್ನುವಂತಹ ಮಾತನ್ನ, ಸ್ಪಷ್ಟನೆಯನ್ನ LR ಶಿವರಾಮೇಗೌಡರು ಹೇಳಿದ್ರು. ಆದ್ರೆ ಮಾಧ್ಯಮಗಳು ಕೇಳುವ ಮೊದಲೇ ಒಂದು ಸ್ಪಷ್ಟನೆಯನ್ನು ಕೂಡ ಶಿವರಾಮೇಗೌಡರು ಕೊಟ್ಟಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಹಣಕ್ಕೆ ಮಾರಾಟ ಆಗುವಂತಹ ವ್ಯಕ್ತಿ ಅಲ್ಲ, ಜೊತೆಗೆ JDS ಮತ್ತು ದೇವೇಗೌಡ ಕುಟುಂಬದ ಸಕ್ರಿಯ ಸದಸ್ಯ ಅನ್ನುವಂತಹ ಸ್ಪಷ್ಟನೆಯನ್ನ ಒತ್ತಿ ಹೇಳುವ ಮೂಲಕ ಮತ್ತಷ್ಟು ಅನುಮಾನಗಳು ದಟ್ಟ ಆಗೋ ರೀತಿಯಲ್ಲಿ ಶಿವರಾಮೇಗೌಡ ಅವರು ಮಾತನಾಡಿದ್ದಾರೆ. ಆದ್ರೆ ಸದ್ಯ ಇದಾದ ನಂತರ ಶಿವರಾಮೇಗೌಡರು ತೆರಳಿದ ನಂತರ ತಕ್ಷಣವೇ ಚಲುವರಾಯ ಸ್ವಾಮಿ ಅವರು ಕೂಡ ತೆರಳಿದ್ರು. BJPಯ ಹಾಲಿ ಶಾಸಕ ಮತ್ತು ಮಾಜಿ ಶಾಸಕರು ಕೂಡ ಈ ಒಂದು ಖಾಸಗಿ ಹೋಟೆಲ್ನಿಂದ ತೆರಳಿದ್ದಾರೆ. ಸದ್ಯ ಇದೀಗ ಒಂದು ಸುಮಲತಾ ಅಂಬರೀಶ್ ಸ್ಪರ್ಧೆಯಿಂದಾಗಿ ಮಂಡ್ಯ ರಾಜಕಾರಣ ಹೊಸ ರೀತಿಯ ಒಂದು ಟ್ವಿಸ್ಟ್ ಅನ್ನ ಪಡೆದುಕೊಂಡಿದೆ. ಈ ಸಂದರ್ಭದಲ್ಲಿ ಈ ಒಂದು ಭೇಟಿ ಮತ್ತು ಮೀಟಿಂಗ್ ಸಾಕಷ್ಟು ಕುತೂಹಲವನ್ನು ಕೂಡ ಕೆರಳಿಸ್ತಾ ಇದೆ. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ಪ್ರಸನ್ನ.